ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ವೀರ ಶಿರೋಮಣಿ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಹಜಿ ಕಿ ಪುತ್ಥಳಿ ಧ್ವಂಸ ಮಾಡುವ ದುಷ್ಕರ್ಮಿಗಳನ್ನು ಬಂಧಿಸಲೇಬೇಕು. बोलो भारत माता की जय. बोलो भारत माता की जय. बोलो भारत माता की जय. ಆತ್ಮೀಯ ಸಮಾಜ ಬಾಂಧವರೇ, ಕಳೆದ ಕೆಲವು ದಿನಗಳ ಹಿಂದೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಈ ದೇಶ ಕಂಡಂತ ಅಪ್ರತಿಮ ನಾಯಕ, ದೇಶಭಕ್ತ, ಹಿಂದೂಗಳ ಹೆಮ್ಮೆಯ ವೀರ ಶಿರೋಮಣಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹಜಿ ಅವರ ಮೂರ್ತಿಯನ್ನ, ಆ ಮೂರ್ತಿಯ ಒಂದು ಕೈ ಕಡಿಯುವ ಮೂಲಕ ಆ ಮೂರ್ತಿಯನ್ನ ವಿಕೃತಗೊಳಿಸಿ ವಿಕೃತವನ್ನ ಮೆರೆದಿರುವಂತಹ ನಪುಂಸಕ ಹೇಡಿಗಳನ್ನ ವಿರೋಧಿಸಿ ಅವರನ್ನ ಕೂಡಲೇ ಬಂಧಿಸಬೇಕು, ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಶ್ರೀ ಬಿಜಾಪುರ ಜಿಲ್ಲಾ ರಾಜಪೂತ್ ಸೇವಾ ಅಭಿವೃದ್ಧಿ ಸಂಘದ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಸುಮಾರು 450 ವರ್ಷಗಳ ಹಿಂದೆ ಈ ದೇಶದಲ್ಲಿ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪ್ರದರ್ಶಿಸಿ ಮೊಘಲರ ದುಸ್ವಪ್ನವಾಗಿರುವಂತಹ ಆ ಮಹಾರಾಣಾ ಪ್ರತಾಪ್ ಸಿಂಹರನ್ನ ಇವತ್ತಿಗೂ ಕೂಡ ಅವರ ಹೆಸರು ಕೇಳಿದ್ರೆ, ರಾತ್ರಿ ದುಷ್ಕರ್ಮಿಗಳಿಗೆ ಅವರ ಹೆಸರು ಕೇಳಿದ್ರೆ ಎಷ್ಟೊಂದು ಭಯ ಆಗ್ತಾ ಅನ್ನೋದಕ್ಕೆ ಈ ಒಂದು ಕೃತ್ಯನೇ ಕಾರಣ. ಇಂಥವನ್ನ ಕೃತ್ಯವನ್ನ ಕೇವಲ ಇದು ರಾಜಪೂತ್ ಸಮಾಜ ಮಾತ್ರವಲ್ಲ, ಕೇವಲ ಕ್ಷತ್ರಿಯರಷ್ಟೇ ಅಲ್ಲ, ಇಡೀ ಹಿಂದೂಗಳು, ಇಡೀ ಭಾರತದ ದೇಶಭಕ್ತರು ವಿರೋಧಿಸಲೇಬೇಕು, ಆ ದುಷ್ಕರ್ಮಿಗಳನ್ನ ಬಂಧಿಸಲೇಬೇಕು. ಇಲ್ದಿದ್ರೆ ಈ ದುಷ್ಕರ್ಮಿಗಳು ಇನ್ನಷ್ಟು ಬೆಳೀತಾರ. ನಮಗೆ ಕೇವಲ ಈ ದೆಹಲಿ ಸರ್ಕಾರದವರು ಕಠಿಣ ಕ್ರಮ ಕೈಗೊಳ್ತೀವಿ, ಅವರನ್ನ ಬಂಧಿಸ್ತೀವಿ ಇಂಥ ಆಶ್ವಾಸನೆಗಳು ಬೇಕಾಗಿಲ್ಲ. ಯಾವ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರು ದುಷ್ಕರ್ಮಿಗಳನ್ನು ಬಂಧಿಸಿ ಅವರ ಮೇಲೆ ಯಾವ ತರ ಕ್ರಮಗೊಳ್ತಾರ ಆ ತರ ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಈ ಕಠಿಣ ಕ್ರಮ ನೀವು ಕೈಗೊಳ್ಳದೇ ಇದ್ದರಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜಪೂತ್ ಸಮಾಜದ ಮುಖಾಂತರ ದೇಶಾದ್ಯಂತ, ರಾಷ್ಟ್ರಾದ್ಯಂತ ಅತ್ಯಂತ ಕಠಿಣ ಉಗ್ರ ಹೋರಾಟಗಳನ್ನು ಕೈಗೊಂಡು ಅವರನ್ನು ಬಂಧಿಸುವವರೆಗೆ ನಾವು ಸುಮ್ಮನೆ ಕೊಡಂಗಿಲ್ಲ. ಯಾಕಂತಂದ್ರೆ ಕ್ಷತ್ರಿಯರು, ರಾಜಪೂತರು ಅಂದ್ರೆ ಈ ದೇಶಕ್ಕೆ ಅವರ ಕೊಡುಗೆ ಬಹಳಷ್ಟಿದೆ. ವೀರ ಮಹಾರಾಣಾ ಪ್ರತಾಪ್ ಸಿಂಹ ಆಗಿರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಅವರೆಲ್ಲರ ಕೊಡುಗೆಯಿಂದ ಮಾತ್ರ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮ ಹೊಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ದೇಶಭಕ್ತರನ್ನ, ಅಂತ ಒಂದು ಮೂರ್ತಿ ಭಗ್ನಗೊಳಿಸಿ ತಮ್ಮ ನಪುಂಸಕತೆಯನ್ನು ತೋರಿಸುವಂತ ನಪುಂಸಕ, ನಿಮಗೆ ಧೈರ್ಯ ಇದ್ದರೆ ನೇರವಾಗಿ ಹೋರಾಡಿ ನಮ್ಮೊಂದಿಗೆ. ಯಾವುದೋ ಒಂದು ಮೂರ್ತಿಗೆ ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ನೀವು ದೊಡ್ಡ ಗಂಡಸರಾಗೋದಿಲ್ಲ. ನೀವು ನಪುಂಸಕರು, ನಿಮ್ಮ ಧೈರ್ಯ ಇದ್ರೆ ನೇರವಾಗಿ ನಮ್ಮೊಂದಿಗೆ ಹೋರಾಡಿ. ಎಲ್ಲ ಕ್ಷತ್ರಿಯರ ಮನೆಯಲ್ಲಿ ಮಹಾರಾಣರಿದ್ದಾರೆ, ಎಲ್ಲ ಕ್ಷತ್ರಿಯರ ಮನೆಯಲ್ಲಿ ಶಿವಾಜಿ ಮಹಾರಾಜರಿದ್ದಾರೆ. ನಿಮ್ಮ ತಾಕತ್ತಿದ್ರೆ ನೇರವಾಗಿ ಎದುರಿಸ್ರಿ. ಅದನ್ನು ಬಿಟ್ಟು ಹೀನಾಯವಾಗಿ ರಾತ್ರಿ ಮಾಡುವುದು ಯೋಗ್ಯ ಅಲ್ಲ. ಅದಕ್ಕೆ ನಾವು ಈಗ ಸರ್ಕಾರದ ನಮ್ಮ ರಾಜಪೂತ್ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸ್ತೀವಿ. ದಯವಿಟ್ಟು ಆದಷ್ಟು ಬೇಗ ಅವ್ರನ್ನ ಬಂಧಿಸ್ರಿ. ಮುಂದಿನ ಯಾವುದೇ ರೀತಿ ಉಗ್ರ ಹೋರಾಟ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. रात के अंधेरे में दिल्ली में राष्ट्रवीर महाराणा प्रताप सिंह जी की भव्य मूर्ति को विकृत करने का काम कुछ पाखंडियों ने किया है. वो डरपोक पाखंडी सिर्फ देश में आग लगाने का काम करना चाहते हैं. वो लोग केवल समाज में अराजकता फैलाना चाहते हैं, अशांति फैलाना चाहते हैं. राजपूत लोग हमेशा शांति प्रिय है. वो कभी कोई खुद दंगा फसाद नहीं करते, लेकिन जो दंगा फसाद करेगा, जो हमारे राणा जी का अपमान करेगा, हम उसे माफ नहीं करेंगे. हमारे राणा जी का अपमान करके वो क्या बताना चाहते हैं? अगर हिम्मत है तो हमारे सामने आके बात कीजिए. रात के समय अंधेरे में जाकर एक कोई गैस कटर मशीन लेके हाथ काटना, भाला तोड़ना, ये सब बुज़दिल लोगों का काम है. हम राजपूत समाज विजयपुर जिला राजपूत सेवा अभिवृद्धि संघ की ओर से हमारे अध्यक्ष परशुराम सिंह राजपूत जी के नेतृत्व में आज यहाँ पर जिलाधिकारी जी को एक प्रार्थना पत्र देने आए हैं. हमारा उद्देश्य यही है कि हमारी बात दिल्ली तक पहुंचे और प्रधानमंत्री, राष्ट्रपति इसके खिलाफ जो भी ये काम किया है उनके खिलाफ कड़ी से कड़ी कार्रवाई करे और हमें न्याय दिलाए. हम यही चाहते हैं
मेरा नाम संतोष हलवाई। राष्ट्रवीर महाराणा प्रताप सिंह जी की, 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 राष्ट्रवीर महाराणा प्रताप सिंह जी की। ಮನವಿ ಪತ್ರ ವಿತರಣೆಯಾಗಿರುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಮಾನ್ಯ ISBT ಕಾಶ್ಮೀರ್ ಗೇಟ್ ಬಳಿ ಇದ್ದ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಇವರ ಪುತ್ಥಳಿಯನ್ನು ಯಾರೋ ದುಷ್ಕರ್ಮಿಯವರು ವಿಕೃತಗೊಳಿಸಿದ್ದು, ಇದನ್ನು ವಿಜಯಪುರದ ರಜಪೂತ್ ಸಮಾಜ ವಿರುದ್ಧ ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ಪುತ್ಥಳಿ ವಿಕೃತಗೊಳಿಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಹಾಗೂ ಪುತ್ಥಳಿಯನ್ನು ಪುನಃ ಸ್ಥಾಪಿಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜೇಡಿಯ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನಮ್ಮ ಮನವಿ ಪತ್ರವನ್ನು ತಲುಪಿಸಬೇಕು ಅಂತ ತಮ್ಮಲ್ಲಿ ರಜಪೂತ್ ಸಮಾಜದ ಅಧ್ಯಕ್ಷರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಹತ್ತಿರವಿರುವ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಪುತ್ಥಳಿ ಸುರಕ್ಷತೆ ಹಾಗೂ CC ಕ್ಯಾಮೆರಾ ಅಳವಡಿಸಬೇಕು ಅಂತ ತಮ್ಮಲ್ಲಿ ರಜಪೂತ್ ಸಮಾಜದ ಮುಖಾಂತರ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಈ ಪ್ರತಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮತ್ತು ರಾಷ್ಟ್ರಪತಿ ಭಾರತ ಸರ್ಕಾರ ನವದೆಹಲಿ ಇವರಿಗೆ ತಲುಪಿಸಬೇಕಂತ ತಮ್ಮಲ್ಲಿ ಜಿಲ್ಲಾ ರಾಜಪೂತ್ ಸಮಾಜದ ಅಧ್ಯಕ್ಷರ ವತಿಯಿಂದ ಮನವಿಯನ್ನು ಸಲ್ಲಿಸುತ್ತೇವೆ.